ಹೊಟ್ಟೆ ತುಂಬ ಊಟ ಮಾಡಪ್ಪ ರಾಜು. ಇನ್ನೊಂದು ಸ್ವಲ್ಪ ಬೇಕಂದ್ರೆ ಕೇಳಿ ಇಡಿಸ್ಕೊಂಡು ಊಟ ಮಾಡು. ವರ್ಷ ಸಂಗೀತ ನೀನು ಅಷ್ಟೇ ಕಣಮ್ಮ, ಹೊಟ್ಟೆ ತುಂಬಾನ ಊಟ ಮಾಡ್ರಿ. ಎಲ್ಲ ಚೆನ್ನಾಗೈತೆ ನಮ್ಮ ಅಡುಗೆ. ದೊಡಮ್ಮ ಭಾಳ ಚೆನ್ನಾಗೈತೆ ಅಡುಗೆ. ಸಂಗೀತ ಏನು ಬೇಕು ಕೇಳಿ ಇಡಿಸ್ಕೊಂಡು ಊಟ ಮಾಡಮ್ಮ. ನಿನಗೇನು ಬೇಕು ಅತ್ತೆ ಕೇಳಿಡತ್ತೆ. ಅದೇ ಕಣಮ್ಮ ಚೈತ್ರ, ನಾನು ಹೇಳ್ತಾ ಇದ್ದೀನಿ. ಕೇಳಿ ಹಿಡಿಸ್ಕೊಂಡು ಊಟ ಮಾಡಿರಿ, ನಿಮ್ಗೆ ಎಷ್ಟು ಬೇಕಾ ಅಷ್ಟು ಅಂತ ಹೇಳ್ದೆ. ಅದಕ್ಕೆ ಅಂತ ಅಂದರು. ನಮ್ಮ ಸಂಗೀತೇನು ನಾಚಿ ಕೆಮ್ಮಲ್ಲಿ ಹೇಳು ಹಿಡಿಸ್ಕೊಂಡು ಊಟ ಮಾಡ್ತಾಳೆ. ಸಂಗೀತ ಬಂಗಾರದ ಅಂಗಡಿಗೆ ಹೋಗೋಣ ಕಣಮ್ಮ, ಒಂದು ಲಕ್ಷ್ಮಿ ತಾಳಿ ಕೊಡಿಸ್ತೀನಿ. ಯಾಕಂದರೆ ಲಕ್ಷ್ಮಿ ತಾಳಿನ ತವ್ರ ಮನೇಲಿ ಕೊಡಿಸ್ಬೇಕಲ್ಲ, ಅದಕ್ಕೇನೆ ನಾನು ಕೊಡಿಸ್ತೀನಿ. ಹೋಗಿ ಬರೋಣ ಇವತ್ತು. ಏನಪ್ಪ ರಾಜು, ಬಂಗಾರದ ಅಂಗಡಿಗೆ ಕರ್ಕೊಂಡು ಹೋಗ್ಬತ್ನಿ ಸಂಗೀತನ. ಅಯ್ಯೋ ಬಿಡಿ, ನಿಮಗೆಲ್ಲ ಯಾಕೆ ತೊಂದರೆ, ಸುಮ್ಕೆ ಅದೆಲ್ಲನ. ಇವಾಗ ಬಂಗಾರ ತುಂಬ ರೇಟ್ ಐತೆ. ಇವಾಗ ಬಂಗಾರ ಅಂತ ಹೋದರೆ ತುಂಬ ರೇಟು ಜಾಸ್ತಿ ಆಗುತ್ತೆ. ಸುಮ್ಕಿರು, ಏನು ಬೇಡ. ಇಲ್ಲ ಬಿಡು ರಾಜು, ಕೊಡಿಸ್ಲಿ. ಯಾಕಂದರೆ ಅವ್ರು ಶಾಂತ ಆಂಟಿರಂತೂ ಕೊಡಿಸಿಲ್ಲ, ಏನಿಲ್ಲ. ಹೆಣ್ಮಕ್ಳಿಗೆ ತವ್ರ ಮನೆಯವರು ಲಕ್ಷ್ಮಿ ತಾಳಿ ಕೊಡಿಸ್ಬೇಕು, ಅದಕ್ಕೇ ನಾವು ಕೊಡಿಸ್ತೀವಿ. ನಾವು ಸ್ವಲ್ಪ ದುಡ್ಡು ಹಾಕಿ ನಾನು ಅತ್ತೆ ಕೈ ಕೊಡ್ತೀನಿ, ಹೋಗಿ ಕೊಡಿಸುತ್ತೆ ಅತ್ತೆ. ಸಂಗೀತ ಅತ್ತೆ ಜೊತೆ ಹೋಗಿ ತಗೊಂಡು ಬಾ, ಸರಿನಾ? ಸರಿ ಆಯಿತು ಚೈತ್ರ ಅಕ್ಕ, ಹೋಗ್ತೀನಿ. ಏನು ಬೇಕಯ್ಯ ಮಗಳಿಗೆ ಒಬ್ಬಟ್ಟು ಊಟ ಮಾಡಿಕ್ಕಿದೀಯೇ? ಅವನೇ ಬಗ್ಗೆಮ್ಮ ಬಾ ಉಣ್ಣು. ನೆನ್ನೆ ಕರ್ಕೊಂಬಂದಿದ್ದೆ, ಒಬ್ಬಟ್ಟು ಮಾಡಿದ್ದೀನಿ. ಅದಕ್ಕೇ ಹೋಗಿ ಲಕ್ಷ್ಮಿ ತಾಳಿ ಕೊಡಿಸ್ಕೊಂಬರೋಣ ಅಂತೇಳಿ ತವ್ರ ಮನೆಯವರು ಲಕ್ಷ್ಮಿ ತಾಳಿ ಕೊಡಿಸ್ಬೇಕಲ್ಲೇ. ಅದಕ್ಕೇ ಅವಳು ಶಾಂತಮ್ಮ ಕೊಡಿಸಿಲ್ವಲ್ಲ, ಕರ್ದಿಲ್ಲ ಏನಿಲ್ಲ. ಅದಕ್ಕೆ ನಾನು ಸೀರೆನೂ ಎಲ್ಲ ತಗೊಂಬಂದಿದ್ದೆ, ಲಕ್ಷ್ಮಿ ತಾಳಿನೂ ಕೊಡ್ಸೋಣ ಅಂತ ಹೇಳಿ. ಜಯಕಯ್ಯ ಕೊಡಿಸ್ಬೇಕು. ನೀನು ಕೊಡಿಸ್ತಾಳೆ, ಇನ್ಯಾರು ಕೊಡಿಸ್ತಾರೆ? ಕೊಡಿಸು. ಹೂನೇ ಬಗ್ಗೆಮ್ಮ, ನನಗಿನ್ಯಾರು ಹೆಣ್ಮಕ್ಳು ಇಲ್ವಲ್ಲ, ಅದಕ್ಕೆ ನಮ್ಮ ಸಂಗೀತನೇ ಚೆನ್ನಾಗಿ ನೋಡ್ಕೊಂತೀನಿ. ಬೋಲ್ ರೇಟ್ ಅಂತಂದ್ರೆ ಬಂಗಾರ ಇವಾಗ ರೇಟ್ ಆದರೂ ಆಗಲಿ ಬಿಡೆ ಬಗ್ಗೆಮ್ಮ. ನಮ್ಮ ಹುಡುಗ ಕೊಡ್ತೀನಿ ಅಂತ ಹೇಳೆ ನಮ್ಮ ವರ್ಷ. ನಮ್ಮ ಚೈತ್ರನೂ ನಾನೊಂದು ಇಟ್ಟು ಕೊಡ್ತೀನಿ ಅಂತ ಹೇಳೆ ಅವಳೆ. ಅದಕ್ಕೆ ನಾನು ತಗೊಳ್ದೊಂದಿಟ್ಟು ಎಲ್ಲ ಹಾಕಿ ತತ್ತೀವಿ. ಯೋಟನ ಆಗ್ಲೇಳು, ಯೋಟಾಗುತ್ತೆ ಅವ್ನು 30,000 ಆಗತ್ತೇನೆ. 30,000 ಆದರೂ ಆಗ್ಲೇಳು. ಅವಳು ಒಪ್ಪಿರ ಅಂತದ್ದು, ಅವಳು ಎಷ್ಟು ಗ್ರಾಮಿಂದ ನಾವು ಒಪ್ಲೇಳು ಕೊಡಿಸ್ತೀನಿ. ಒಂದು ಜೊತೆ ಕಾಲು ಚೇನು, ಒಂದು ಜೊತೆ ಲಕ್ಷ್ಮೀದು ಒಂದು ಲಕ್ಷ್ಮಿ ತಾಳಿನೂ ಅದನ್ನೆಲ್ಲನ ಕೊಡಿಸ್ತೀನಿ. ಬಿಡಬಾಗ್ಯಕಯ್ಯ, ಅವಳು ಬರೇನೆ ಗಂಡನ ಮನೆ ತಾಳಿ ಏರಿಸ್ಕೊಂಡವಳೆ. ಅದಕ್ಕೆ ನಾನು ಲಕ್ಷ್ಮಿ ತಾಳಿ ಕೊಡ್ಸತ್ತೆ ಅಂತ ಹೇಳಿದ್ದೀನಿ. ಲಕ್ಷ್ಮಿ ತಾಳಿನ ಯಾಕಂದ್ರೆ ತವ್ರ ಮನೇಲಿ ಕೊಡಿಸ್ಬೇಕಲ್ಲ, ಅದಕ್ಕೆ. ಅಲ್ಲಡು ಅವಾಗ ನಾನು ಭಾಗ್ಯಕಯ್ಯ ನಾನು ಮದುವೆ ಆದಾಗ ನಮ್ದು ಇರಲಿಲ್ವಲ್ಲ, ನಮ್ಮಮ್ಮ ಸ್ಯಾನದಿನ ಮಾತಾಡಿಸ್ಲಿಲ್ವಲ್ಲ. ಯಾರನ್ನ ಲಕ್ಷ್ಮಿ ತಾಳಿ ಹಾಕೊಂಡಿರೋದು ನೋಡಿದ್ರೆ ನನಗೂ ತಾಬೇಕು ಅಂತ ಅನ್ಸೋದು. ಏನು ಮಾಡೋಣ, ನಾನು ತಗೊಂತೀನಿ ಅಂತ ಹೇಳ್ತಿದ್ದೆ ನಮ್ಮ ಅತ್ತೆ ತಾಯಿ. ನಮ್ಮ ಅತ್ತೆ ತವ್ರ ಮನೇಲಿ ಕೊಡಿಸ್ಬೇಕಣಮ್ಮ, ತವ್ರ ಮನೆಯವರು ನೀನಾಗಿ ನೀನು ತಗೊಂಡು ಹಾಕ್ಯಬಾರ್ದು ಅಂತ ಅಂಬೋದು. ನನಗೆ ಹಂಗೆ ಅನ್ಸೋದು ನೋಡೋರೆಲ್ಲ ಎಷ್ಟು ಚೆನ್ನಾಗಿ 2 ತಾಳಿ ಹಾಕೊಂಡಿದ್ದಾರೆ. ಲಕ್ಷ್ಮಿ ತಾಳಿ ಒಂದು, ಗಂಡನ ತಾಳಿ ಒಂದು ಹಾಕೊಂಡವ್ರೆ. ನಾನು ಮಾತ್ರ ಒಂದೇ ಒಂದು ಹಾಕೊಂಡಿದ್ದೀನಿ ಅಂತ ಅನ್ಸೋದು. ಅದಕ್ಕೆ ನಾನು ನೋಡಿದ್ನ ಸಂಗೀತಗೂ ಹಂಗೆ ಅನ್ನಿಸ್ಬಾರ್ದು ಅಂತ ಹೇಳಿ ಅದಕ್ಕೆ ಕೊಡ್ಸತ್ತೆ ಅಂತ ಹೇಳ್ದೆ ಭಾಗ್ಯಕಾಯಿ. ಹಂಗೆ ಅನ್ಸುತ್ತಲ್ವೇನಕ್ಕ ಯಾರಿಗೆ ಆಗಲಿ ಹೆಣ್ಮಕ್ಳಿಗೆ. ನೋಡಪ್ಪ ನಮ್ಮ ಅಮ್ಮಯ್ಯರು ಮಾತಾಡ್ಸಂಗಿದ್ರೆ ನಮ್ಮ ಅಮ್ಮಯ್ಯರು ತರೋರಲ್ವೇ ನೋಡು ಅಂತ ಎಷ್ಟು ಬೇಜಾರ ನನಗೆ. ನಾನೊಂದು 5-6 ವರ್ಷ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಗೊತ್ತೇ. ಯಾರನ ತವ್ರ ಮನೆಗೆ ಹೋಗಿ ಬರೋದು ಅದೆಲ್ಲ ನೋಡಿದ್ರೆ ಹಂಗೆ ಅನಿಸುತ್ತೆ. ಬಿಡು, ಹೆಂಗನ ಸಂಗೀತಕ್ಕೆ ನಾವೇ ಕಾರ್ದು ಕಳಿಸ್ತೀವತ್ತ. ಮತ್ತು ಹೆಣ್ಮಕ್ಳಿಗೆ ಗಂಡನ ಮನೆ ಏಟೆ ಇದ್ರೂ ತವ್ರ ಮನೆ ಬಡವರೇ ಆದ್ರೂ ತವ್ರ ಮನೆಗೆ ಹೋಗಿ ಬಂದ್ರೇ ಹೆಣ್ಮಕ್ಳಿಗೆ ಖುಷಿ. ಎಂಥರನೇ ಆಗ್ಲೇಳು, ತಂದೆ ತಾಯಿ ಮಕ್ಕ ನೋಡಿದ್ರೆ ಅವ್ರು ಹೆಂಗನ ಇರಲೇಳು. ಬಡವರೇ ಆಗಲಿ ಸಾವುಕಾರಲೇ ಆಗಲಿ ತವ್ರ ಮನೆಗೆ ಹೋಗಿ ಬಂದರೆ ಎಷ್ಟು ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ. ಭಾಗ್ಯಕಯ್ಯ, ನನಗೂ ಅವಾಗ ಹಂಗೆ ಅನ್ಸೋದು. ಅಯ್ಯಪ್ಪ ಎಷ್ಟು ನಾನು ಹಿಂಸೆ ಪಟ್ಟಿದ್ದೀನಿ ಗೊತ್ತೇ. ಏನೇ ಹೆಂಗೆ ನೋಡ್ಕೊಂಡ್ರು ಗಂಡ ತವ್ರ ಮನೆ ಅಂದರೆ ಹೆಣ್ಮಕ್ಳಿಗೆ ಸಿರಿನೋ ಸಿರಿ. ನನಗೂ ಹಂಗೆ ಅವರು ಚೆನ್ನಾಗಿ ನೋಡ್ಕೊಂಡ್ರು ನನಗೇನೋ ಒಂಥರ ನಮ್ಮಮ್ಮ ಕರೀಲಿಲ್ವಲ್ಲಪ್ಪ, ನಮ್ಮಮ್ಮ ಮಾತಾಡಿಸ್ಲಿಲ್ವಲ್ಲಪ್ಪ ಅಂತ ಅನ್ಸೋದು ಭಾಗ್ಯಕಯ್ಯ, ನಿಜ. ಹಂಗೆ ಚೈತ್ರಕ್ಕೆ ಅನ್ಸೋದು. ನಮ್ಮ ಅಮ್ಮನ ಮಕ್ಕ ನೋಡಿದ್ರೆ ನೋಡಿ ನಮ್ಮ ಅಮ್ಮ ಮಾತಾಡಿಸ್ಲಿಲ್ಲ ಅಂತ ಅನಿಸುತ್ತೆ ನನಗೆ. ನಮ್ಮ ಅಮ್ಮ ಅಲ್ಲೆಲ್ಲ ನಾವು ಓಡಾಡಿದ್ರೆ ನೋಡಿ ನಮ್ಮ ಅಮ್ಮ ಮಾತಾಡ್ಸಂಗಿದ್ರೆ ಮಾತಾಡ್ಸೋದ್ವಲ್ಲ ನಮ್ಮ ಅಮ್ಮಂಗೆ ಆಗುತ್ತೆ. ಹಂಗೆ ಆಗೋದು, ಏನು ಮಾಡೋದು. ನನಗೆ ಮೊನ್ನೆ ನಮ್ಮ ವರ್ಷಿತಕ್ಕ ಫೋನ್ ಮಾಡಿ ಮಾತಾಡ್ಸಿಕ್ಕೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಹೂನಕ್ಕ, ಬಂದು ಅಳ್ತಾ ಕೂಕೊಂಡಿದ್ಲು ಚೈತ್ರಕ್ಕ. ವರ್ಷಿತಕ್ಕ ಫೋನ್ ಮಾಡ್ತಿದ್ದಂಗೆನೆ ಎಷ್ಟು ಖುಷಿ ಆಗ್ಬಿಡ್ತು ಗೊತ್ತಾ. ಏನು ನಗ್ತಾ ಇದ್ದಾಳೆ. ನಮ್ಮ ಅಕ್ಕ ಫೋನ್ ಮಾಡಿದ್ಲು, ನಮ್ಮ ಅಕ್ಕ ಫೋನ್ ಮಾಡಿದ್ಲು ಅಂತ ಹೇಳಿ. ಹಂಗೆ ಆಗೋದು. ತವ್ರ ಮನೆ ಕಡೆಗಳವ್ರು ಯಾರನ್ನ ಮಾತಾಡ್ಸಿದ್ರು ಬಂದರು ಹೋದ್ರು ಎಲ್ಲ ಹೆಣ್ಮಕ್ಳಿಗೆ ಹಂಗೆ ಆಗೋದು. ಬಲ್ಲಿಷ್ಟ ಬಿಡು. ಇದನ್ನೇ ತವ್ರ ಮನೆ ಅನ್ಕ, ನಾನೇ ನಿಮ್ಮ ಅಮ್ಮ ಅನ್ಕ. ಇಲ್ಲಡಮ್ಮ, ನಾನು ನಾನು ಇರೋವರೆಗೂ ನಾನು ನಿನ್ನ ಮಗಳು ಅಂತ ಓದ್ಕೊಂತೀನಿ. ಏನೇ ಕಷ್ಟ ಬರಲಿ ನಾನು ನೋಡ್ಕೊಂತೀನಿ. ನಾನು ಇರೋವರೆಗೂ ನೀನು ಚಿಂತೆನೇ ಮಾಡಬೇಡ, ಹೇಳಿರ್ತೀನಿ ನೋಡು. ಏನು ಬರಬಾರದು ಬರಲಿ ನಾನು ಇರ್ತೀನಮ್ಮ ನಿನಗೆ. ನಮ್ಮ ದೊಡ್ಡಮ್ಮ ಇಂಥ ಒಳ್ಳೆ ಮಾತು ಹೇಳುತ್ತಲ್ಲ, ನನಗೆ ಏಟನ ಒಂದಿಷ್ಟು ಸಮಾಧಾನ ಆಯಿತು. ಬಿಡಪ್ಪ, ಇಲ್ಲಿಗಾದ್ರೂ ಬಂದು ಹೋಗ್ತೀನಿ, ಇದು ತವ್ರ ಮನೆ ಇದ್ದಂಗೆನೆ ಅಂತ ಹೇಳಿ ಎಷ್ಟೋ ಸಮಾಧಾನ ಆಗುತ್ತೆ ಚೈತ್ರಕ್ಕ ನನಗೆ. ನಮ್ಮ ದೊಡ್ಡಮ್ಮ ಹಿಂಗೆ ಹೇಳ್ತಿರೋದ್ರಿಂದನ. ಸಂಗೀತ, ಲಕ್ಷ್ಮಿ ತಾಳಿನ ಸ್ವಲ್ಪ ಬಂದೋಬಸ್ತ್ ಅದೇ ತಕ್ಕ.
ಸ್ವಲ್ಪ ಜಾಸ್ತಿ ಗ್ರಾಮ್ ಇರೋ ಅಂಥದ್ದು. ಮತ್ತೆ ಅದು ಏನಾದರೂ ಲೊಪ್ಬಿಟ್ರೆ ಕಷ್ಟ. ಸ್ವಲ್ಪ ಗಟ್ಟಿ ಇರೋದೇ ತಗ, ಸಣ್ಣದೇ ಆದ್ರೂ ಪರವಾಗಿಲ್ಲ, ಗಟ್ಟಿ ಇರೋದು ದಪ್ಪ ಇರೋದು ತಗ. ಬಾ ಹೋಗಿ ಬರೋಣ ಚೈತ್ರ, ನೀನು ಇನ್ನೇನು ಬಂದು ಹೋಗ್ಬಂತೆ, 1 ಗಂಟೆ ಲೇಟಾಗಿ ಹೋಗ್ಬಂತೆ ಅಂಗನವಾಡಿಗೆ. ಅದೇ ಇದೇ ತಿಂಗಳು ಸೇರ್ಕೊಂಡಿರೋದು. ಇನ್ನೂ ಯಾಕೆ ಬೇಕು ಹೋಗೋದು, ಯಾಕಂದರೆ ಈಗ ಜನ ನನಗಂತೂ ಹೊಟ್ಟೆ ಉರ್ಕೊಂಬ್ತಾ ಇದ್ದಾರೆ, ಹೆಂಗಾದ್ರೂ ಮಾಡಿ ತೆಗ್ದಾಕಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ನಮ್ಮ ಸುಗುಣ ಅಂತೂ ಹೊಟ್ಟೆ ಉರ್ಕೊಂಬ್ತಾ ಇದ್ದಾಳೆ ನಾನು ಅಂಗನವಾಡಿ ಟೀಚರ್ ಕೆಲಸಕ್ಕೆ ಸೇರಿರೋದು ನೋಡಿ. ಯಾಕೆ ಬೇಕು ಅದು ಇದು ಹೇಳೋದು, ಯಾರಾದರೂ ಬಂದರೆ ಸೂಪ್ರೈಸರ್ಗಳು ಯಾರಾದರೂ ಬರ್ತಾ ಇರ್ತಾರೆ, ಅದಕ್ಕೆ ಯಾಕೆ ಬೇಕಮ್ಮ. ಸುಮ್ಮನಿರು, ಹೋಗಿ ಬರ್ರಿ ನೀವೇನು, ನೀನು ಸಂಗೀತಕ್ಕೆ ಗೊತ್ತಲ್ಲ ತಗೊಂತಾಳೆ. ಮತ್ತು ಅವಳು ಹೊಟ್ಟೆ ಉರ್ಕೊಂಬ್ತಾ ಇದ್ದಾಳೆ. ನಿನಗೆ ಅಂಗನವಾಡಿ ಟೀಚರ್ ಕೆಲಸ ಸಿಕ್ಕಿರೋದಕ್ಕೆ ಆ ಸುಗುಣ ಹೊಟ್ಟೆ ಉರ್ಕೊಂಬ್ತಾ ಇದ್ದಾಳೆ ಕಣ್ ಚೈತ್ರ. 1-2 ದಿನ ನೀನು ಬಾ, ಇವಾಗ ಕೆಲಸ ಮಾಡ್ಬೇಕಣಮ್ಮ, ಏನಾರ ಮಾಡಿ ತಗ್ಸಾಕನ ಅಂತ ನೋಡ್ತಿರ್ತಾರೆ, ಅದು ಇದು ಹೇಳೋದು ಅದು ಇದು ಮಾಡೋದು ಎಲ್ಲನ ನೋಡ್ತಾರೆ. ಹಿಂಗೇನಿ ನೀನು ಕರೆಕ್ಟಾಗಿ ಕೆಲಸ ಮಾಡು. ಅಯ್ಯೋ ಬಿಡಾಕ, ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ಯಾರೇನು ಮಾಡ್ತಾರೆ? ಅದೇನು ನಾವು ನಮಗೇನು ಕೆಲಸ ಕೊಟ್ಟಾರೋ ಅದನ್ನ ನಿಯತ್ತಾಗಿ ನಾವು ಮಾಡಿದ್ರೆ ಅದ್ಯಾಕೆ ನಮ್ಮನ್ನ ಕೆಲಸದಿಂದ ತೆಗಿತಾರೆ ಹೇಳು? ಜನ ಅಂದರೆ ಕಾಯ್ತಾ ಇದ್ದಾರೆ. ಅದೇನ ನಿಜ ಕಣ್ ಭಾಗ್ಯಕ್ಕ, ನೀನು ಹೇಳ್ದಂಗೆ ತೆಗಿಸ್ಬೇಕು ಅಂತಲೇ ಕಾಯ್ತಾ ಇದ್ದಾರೆ. ಅದ್ಯಾಕೆ ತೆಗಿಸ್ತಾರಿ? ಯಾರು ತೆಗಿಸ್ತಾರೆ ತೆಗಿಸ್ಲಿ ನೋಡೋಣ. ಏನು ಅವ್ರ ಅಪ್ಪಯಿಂದ ಏನೋ ನಾವೇನೋ ಯಾರ್ದಾನ ತಿಂದೇ ಇದೀವಂತಿ. ನನ್ನ ಮಕ್ಳು ವಾಟರ್ಗೆ ನನ್ನ ಮಕ್ಳು ಹೇಳು ಹಂಗೇನಿ. ಬೇರೆ ಯಾರು ಅಲ್ಲ, ನಿನ್ನ ಮಗ ಸೊಸೆನೇನಿ. ಅವ್ರೇ ನಂಗೆ ಮಾಡಲ್ಲ ಹೇಳು. ನೋಡ್ಬೇಕಯ್ಯ, ಏನೇಂದ್ರೆ ನಮ್ಮ ಅತ್ತೆ ಅವ್ರು ನಾಳೆನೊಂದಿಟ್ಟು ಬಿಟ್ಕೊಡಲ್ಲ. ಅವ್ರೇನಲ್ಲ ಅಂಬುತ್ತಿ ನೋಡು, ಯೋಟ ಆಗಲಿ ಬಿಟ್ಕೊಡಲ್ಲ ಕಣ ಭಾಗ್ಯಕಯ್ಯ. ನಾವೇನೇನ ಇದು ಮಾಡಲಿ ಹೇಳು. ಅವ್ರು ಎಷ್ಟು ಇದು ಮಾಡಿದಾರೆ ಗೊತ್ತೇ ನಮಗೆ. ಅವರಿಬ್ಬರು ಗಂಡ ಹೆಂಡ್ತಿ. ಅಯ್ಯೋ ಅರುಣ್ ಮನೆ ಜಂತೆ ಹೆಣ್ಸ ನನ್ನ ಮಕ್ಳು ಅವರು. ಅಯ್ಯಯ್ಯಪ್ಪ, ನಾವು ಎಷ್ಟು ಅನುಸರಿಸಿದೀವಿ ಅಂದರೆ ನಾನು ನಮ್ಮಯ್ಯಪ್ಪ ಅಷ್ಟೊಂದು ಅನುಸರಿಸಿದೀವಿ ಭಾಗ್ಯಕಯ್ಯ. ನಮಗೆ ಕೇಳಿ ಬಯಸೋದ್ರು. ಎಂತೆಂತ ಮಾಡಿದ್ದಾರೆ ಎಂಬುದು ನನಗೆ ಗೊತ್ತು. ಬಿಡತ್ತ ಹೋಗ್ಲಿ. ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡಿರಿ, ಯಾರು ಯಾಕೆ ಇದು ಮಾಡ್ತಾರೆ ಹೇಳು? ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡು ಅಷ್ಟೇ. ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಬೇಕು. ನೀವೇನೇ ಆಗಲಿ ಹೇಳು ಕರೆಕ್ಟಾಗಿ ಮಾಡಿರಿ. ಬಸ್ರಿ ಬಾಣ್ತಿರ್ಗೆ ಅದು ಏನು ಕರೆಕ್ಟಾಗಿ ಅದು ಏನು ಕೊಟ್ಟಿರುತ್ತಾ ಗೌರ್ಮೆಂಟ್ ಕರೆಕ್ಟಾಗಿ ಕೊಡ್ರಿ. ಈಗ ಒಂದಿಷ್ಟು ಕಡಿಮೆ ಮಾಡಿದ್ರೂ ಅಯ್ಯೋ ಇವ್ರು ನಮ್ಗೆ ಅದನ್ನ ಕೊಟ್ಟಿಲ್ಲ ಇದನ್ನ ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡ್ತಾರೆ. ಅದನ್ನು ತಿಂದವ್ರೆ ಇದನ್ನು ತಿಂದವ್ರೆ, ನೋಡು ಮಕ್ಳಿಗಂತ ಕೊಟ್ಟಿರೋದನ್ನ ಎಲ್ಲ ಇವ್ರು ಬಳಸ್ಕೊಂಡವ್ರೆ ಅಂತಾರೆ. ಅದ್ರಾಗ ಬರೋದೇನೂ ಇಲ್ಲ. ನೀವೇನು ತರಕ್ಕೆ ಹೋಗ್ಬೇಡ್ರಿ, ಅಲ್ಲಿಂದ ಬರೋ ರೇಷನ್ನ ಏನು ತರಕ್ಕೆ ಹೋಗ್ಬೇಡಿ. ಸ್ವಲ್ಪ ಏನಾದರೂ ತೊಗೊಂಬಂದ್ರೂ ನೋಡು ಅಲ್ಲೇ ಮಕ್ಳಿಗೆ ಕೊಡೋದೆಲ್ಲ ಇದು ಮಾಡ್ತಾ ಇದ್ದಾರೆ, ಹೆಂಗಾದ್ರೂ ಮಾಡಿ ತಗ್ಸೋಣ ಅಂತ ಕಾಯ್ತಾ ಇರ್ತಾರೆ. ನೀವೇನು ಇದು ಮಾಡಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಏನು ತರಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಬರೀ ಕೈಯಾಗಿ ಬರ್ರಿ ಅಷ್ಟೇನಿ. ಇವಾಗ ಏನೋ ಒಂದಿಷ್ಟು ಸಿಕ್ಕಿ ಸಾಕಪ್ಪ ಅಂತಾರೆ ಅಷ್ಟೇ ಜನ ಊರಾಗೆ. ಅಷ್ಟು ಅಂಗನವಾಡಿ ಮೇಡಮನ ಮೇಲೆ ಹೊಟ್ಟೆ ಕಿಚ್ಚು ಅಂತ ಹಿಂಗೆ ಮಾಡ್ತಾರೆ. ಮತ್ತು ಸುಶೀಲ ಮೇಡಮ್ ಹೆಸ್ರು ಕಾಳು ಕೊಟ್ಟಿದ್ರು. ಬಸ್ರೇರು ಬಾಣ್ತೇರಿಗೆ ಅಂತ ಕೊಡೋಕೆ ಅವಾಗ ಹೆಸ್ರು ಕಾಳು ಕೊಟ್ಟಿದ್ರಂತೆ. ಅದು ಕೊಟ್ಟಿಲ್ಲ. ಅದಕ್ಕೇ ಇನ್ನೊಬ್ಳು ಯಾರನ ಈಗ ಇವಳು ಕರಿಯಣ್ಣು ಸಸಿ ಅವಳು ನೋಡು ನನಗೆ ಹೆಸ್ರು ಕಾಳು ಕೊಟ್ಟಿಲ್ಲ ಈ ಮೇಡಮ್ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ಲಂತೆ ಅಲ್ಲೆಲ್ಲ ಹೆಡ್ ಆಫೀಸ್ಗೆ. ಅವ್ರು ಬಂದು ಸರಿಯಾಗಿ ಬೈದಿದ್ರು. ನೀನೇನ ಕೊಡಲಿಲ್ಲ ಅಂದರೆ ಅಷ್ಟೇ ನೋಡು, ಇನ್ನೊಂದ್ಸತಿ ಏನೋ ಇಂಥದಕ್ಕೆಲ್ಲ ಸಿಕ್ಕಾಕೊಂಡ್ರೆ ತೆಗ್ದಾಕ್ತೀವಿ, ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರಾಗ ಬರೋದೇನಿಲ್ಲ. ಯಾತ ತರಕ್ಕೆ ಹೋಗ್ಬೇಡ ಕಣಮ್ಮ ನೀನು. ಇಲ್ಲ ಕಣಕ್ಕ, ನಾನೇನು ಯಾತು ತರಕ್ಕೆ ಹೋಗಲ್ಲ. ಎರಡು ಮಕ್ಳಿಗೆ ಕೊಟ್ಟಿರೋ ಮೊಟ್ಟೆ ಕೂಡ ನಾವು ಒಂದು ತಿನ್ನಲ್ಲ ಗೊತ್ತೇ. ನಮಗೂ ಒಂದು ಇರ್ತೈತೆ ಮೊಟ್ಟೆ, ಅದು ನಾನು ತಿಂಬಲ್ಲ. ಯಾರಾನ ಬಡವ್ರ ಮಕ್ಳು ಇನ್ನೊಂದೇನ ತಿಂತೀವಿ ಅಂತಂದರೆ ಅವ್ರಿಗೆ ಹಾಕ್ತೀನಿ. ಏನಾನ ಇನ್ನೊಂದು ತಿಂತೀವಿ ಅಂತ ಹುಡುಗರು ಮೇಡಮ್ಮ ಇನ್ನೊಂದು ಅರ್ಧ ಹಾಕೊಂತವಲ್ಲ, ನಾವು ಅವ್ರಿಗೆ ಹಾಕ್ತೀವಿ. ಇಲ್ಲಾಂದರೆ ಪಾತಣ್ಣ ಬರುತ್ತೆ ಪಾತಣ್ಣಗೆ ಹಾಕ್ತೀವಿ. ಮೇಡಮ್ಗಳಿಗೂ ಒಂದೊಂದು ಇರುತ್ತೆ ಮೊಟ್ಟೆ, ನಾನು ತಿಂಬಕ್ಕೆ ಹೋಗಲ್ಲ. ಪಾತಣ್ಣ ಬರುತ್ತೆ ಪಾತಣ್ಣ ಆದರೂ ತಿನ್ನಲಿ ಅಂತ ಪಾತಣ್ಣ ಕೊಡ್ತೀನಿ. ಅಷ್ಟೇ. ಅವಣ್ಣನಂತರಿಗೆ ಕೊಡ್ರಿ. ನಮ್ಮನೆಗೆ ರೇಷನ್ ಇರುತ್ತಮ್ಮ, ನಿಮ್ಮ ಅಣ್ಣನೇ ತತ್ತಾ ಇರುತ್ತೆ ರೇಷನ್ನ. ಅದನ್ನ ಮಕ್ಳಿಗೆ ಕೊಟ್ಟರೆ ಅದೆಲ್ಲ ಇನ್ನ ಎಷ್ಟು ದರ ಆಗಬೇಕಾಗೈತೆ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಬ್ನಿ ಅಂತ ಹೇಳ್ತಾ ಐತೆ. ನಾನು ಇರೋವರೆಗೂ ನಾನು ನಿನ್ನ ಕೈ ಬಿಡಲ್ಲಮ್ಮ, ನೋಡ್ಕೊಂಬ್ನಿ ಅಂತ ಹೇಳ್ತಾ ಐತೆ. ನೋಡ್ಕೊಂಬತ್ತು ಅಂದ್ರೆ ನಮ್ಮ ಅತ್ತೆ ನೋಡ್ಕೊಂಬತ್ತಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.